ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು, ಸಮಸ್ತ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮಣೆದು, ನಮ್ಮೆಲ್ಲರ ಆರಾಧ್ಯರು, ಮಹಾತಪಸ್ವಿಗಳು, ಯೋಗಿವರೆಣ್ಯರೆನಿಸಿದ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯಪಾದಗಳಿಗೂ ಭಕ್ತಿಯಿಂದ ಹಣೆಮಣೆದು, ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅದ್ವಿತೀಯವಾದ, ಅಲೌಕಿಕವಾದ, ಅಸಾಮಾನ್ಯವಾದ, ಅಗೋಚರವಾದ, ಅನಾದ್ಯನಂತವಾಗಿ ಬೆಳಗುವ ಮಹಾಶಕ್ತಿಯೇ ದೇವರು. ದೇವರು ಸಾಮಾನ್ಯ ಮಾನವರು ತಿಳಿದುಕೊಂಡಂತೆ ಇಲ್ಲ. ದೇವರನ್ನು ಸಾಮಾನ್ಯ ಲೌಕಿಕ ವಸ್ತುಗಳನ್ನು ನಿರ್ವಚನ ಮಾಡಿದ ಹಾಗೆ ನಿರ್ವಚನ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ಅದೊಂದು ಮನಸ್ಸು, ಮಾತು, ಇಂದ್ರಿಯಗಳು, ಬುದ್ಧಿಗೆ ನಿಲುಕದಂತಹ ಪ್ರಚಂಡ ಶಕ್ತಿ. ಯಾರು ಅದನ್ನು ತಿಳಿಬೇಕಂತ ಹೋಗ್ತಾರೆ ಅವರು ಇಲ್ಲದಾಗಿ ಬಿಡ್ತಾರೆ. ಹೇಗೆ ಅಂದ್ರೆ, ಒಂದು ನೀರಿನ ಹನಿ ಸಮುದ್ರ ಹೆಂಗೈತತ್ ನೋಡ್ಲಕ್ಕೆ ಹೋತು, ಆ ಸಮುದ್ರದಲ್ಲಿಯೇ ಕೂಡಿ ಸಮುದ್ರವೇ ಆಗಿ ಹೋಯಿತೇ ಹೊರತು ಬೇರೆಯಾಗಿ ಉಳಿಲಿಲ್ಲ. ಹಾಗೆ ಮನುಷ್ಯನ ಶಕ್ತಿ, ಅವನ ಇಂದ್ರಿಯಗಳಲ್ಲಿರುವಂತಹ ಶಕ್ತಿ, ಅವನ ಮನಸ್ಸಿನಲ್ಲಿರುವಂತಹ ಶಕ್ತಿ, ಅವನ ಬುದ್ಧಿಯಲ್ಲಿರುವಂತಹ ಶಕ್ತಿ ಎಲ್ಲವೂ ಸೀಮಿತ, ಪರಿಮಿತ, ಅಲ್ಪ. ಹೀಗಾಗಿ ಮನುಷ್ಯರಿಂದ ದೇವರನ್ನು ನಿರ್ವಚನ ಮಾಡಲಿಕ್ಕಾಗುವುದಿಲ್ಲ. ಅಥವಾ ಈ ವಿಶ್ವದ ಯಾವುದೇ ಪ್ರಾಣಿಯಿಂದ ಕೂಡ ನಿರ್ವಚನ ಮಾಡಲಿಕ್ಕೆ ಆಗುವುದಿಲ್ಲ. ನಿರ್ವಚನ ಅಂದ್ರೆ ದೇವರು ಹಿಂಗ ಅದಾನ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಸಾಮಾನ್ಯ ಮಾನವರಿಗಿಂತ ವಿಶೇಷರಾದಂತಹ ದಾರ್ಶನಿಕ ಮಹಾತ್ಮರಾಗಿ ಹೋದರು. ಅವರು ಇಂದ್ರಿಯಗಳಲ್ಲಿರುವಂತಹ ದೋಷವನ್ನು ತಿದ್ದಿಕೊಂಡರು, ಮನಸ್ಸಿನಲ್ಲಿರುವಂತಹ ಚಂಚಲತೆಯನ್ನು ಕಡಿಮೆ ಮಾಡಿಕೊಂಡ್ರು, ಸ್ಥಿರಗೊಳಿಸಿದರು ಮನಸ್ಸನ್ನು, ಬುದ್ಧಿಯನ್ನು ಏಕಾಗ್ರಗೊಳಿಸಿದರು, ಅತ್ಯಂತ ಸೂಕ್ಷ್ಮಗೊಳಿಸಿದರು. ಆವಾಗ ಧ್ಯಾನಮಗ್ನತೆ ಬಂತು. ಆ ಧ್ಯಾನಮಗ್ನ ಸ್ಥಿತಿಯಲ್ಲಿ ಅವರಿಗೇನು ಕಂಡಿತೋ ಅದು ಪರಿಪೂರ್ಣವಾದಂತಹ ದೇವರು. ನಾವೆಲ್ಲರೂ ದೇವರ ಹೆಸರಿನಲ್ಲಿ ಹಲವಾರು ರೀತಿಯ ವಿಚಾರ ಮಾಡ್ತೀವಿ. ನಮ್ಮ ದೇವರು ಹಿಂಗದಾನ, ನಮ್ಮ ದೇವರು ಹಂಗದಾನ, ನಮ್ಮ ದೇವರು ಭಾಳ ಕಡಕದಾನ, ನಮ್ಮ ದೇವರು ಮೆತ್ತಗದಾನ, ನಮ್ಮ ದೇವರು ಎದ್ದಂದ್ರೆ ವೀರಭದ್ರ ಇದ್ದಂಗೆ,
ನಮ್ಮ ದೇವರ ಅಡ್ಡ ಹಾಯಗೊಡುವುದಿಲ್ಲ. ನಮ್ಮ ದೇವರಿಗೆ ಹೋಗಲಿಲ್ಲ ಅಂದ್ರೆ, ತಿಂಗಳಿಗೊಮ್ಮೆ ಅಮಾವಾಸ್ಯೆಗೆ ಹೋಗಿ ಒಂದು ತೆಂಗಿನಕಾಯಿ ಹೊಡ್ಕೊಂಬರ್ಲಿಲ್ಲ ಅಂದ್ರೆ ದೇವರು ಸಿಟ್ಟಿಗೆ ಇರ್ತಾನ, ಏನರೇ ಕಾಡ್ಲಾಕ್ ಚಾಲೂ ಮಾಡ್ತಾನ. ಕಾಡುವ ಬೇಡುವ ದೇವರು ಅದು ದೇವರಲ್ಲ. ಋಷಿಗಳಿಗೆ ಕಂಡಂತಹ ದೇವರೇ ಬೇರೆ, ನಮಗೆ ಸಾಮಾನ್ಯ ಮನುಷ್ಯರಿಗೆ ಕಾಣುವಂತಹ ಅಥವಾ ನಾವ ಮಾಡಿದಂತಹ ದೇವರನ್ನ ಬೇರೆ. ನಾವೆಲ್ಲ ಹೇಗದೀವಿ ಅಂದ್ರೆ ಅಲ್ಪಮತಿಗಳು. ನಮ್ಮ ಬುದ್ಧಿ ಸ್ವಚ್ಛಿಲ್ಲ, ನಮ್ಮ ಮನಸ್ಸು ಸ್ವಚ್ಛಿಲ್ಲ, ನಮ್ಮ ಇಂದ್ರಿಯಗಳ ಸ್ವಚ್ಛಿಲ್ಲ. ಕಣ್ಣು ಸ್ವಚ್ಛ ಐತೇನು? ಸ್ವಚ್ಛಿಲ್ಲ. ಅದೇ ಹೆಂಗ್ರಿ, ಈಗ ಜಳಕ ಮಾಡಿ ಮುಖ ತಕ್ಕೊಂಡು ವಿಭೂತಿ ಹಚ್ಕೊಂಡು ಬಂದಿದ್ದೀವಿ. ಯಾಕೆ ಕಣ್ಣು ಸ್ವಚ್ಛ ಇಲ್ಲ ಅಂದ್ರೆ ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ನೋಡಂಗಿಲ್ಲ. ನಾವು ಏನರೇ ಮಾಡಿ ನೋಡ್ತೀವಿ ಅದನ್ನು. ಒಂದು ರೊಕ್ಕ ಬಿದ್ದಿತ್ತು ಅಂದ್ರೆ ಆಸೆಯ ಕಣ್ಣಿನಿಂದ ನೋಡ್ತೇವೆ ಹೊರತು ಸುಮ್ಮ ನೋಡಂಗಿಲ್ಲ. ಇದು ನನಗೆ ಬೇಕಂತ ನೋಡ್ತೇವೆ ಹೊರತು ಯಾರ್ದೈತೆ ಅವ್ರು ತಗೊಂಡು ಹೋಗಲಿ ಅಂತ ನೋಡಂಗಿಲ್ಲ. ಸಿಟ್ಟಿನಿಂದಾದರೂ ನೋಡ್ತೀವಿ, ಕಾಮದಿಂದಾದರೂ ನೋಡ್ತೀವಿ, ಲೋಭದಿಂದಾದರೂ ನೋಡ್ತೀವಿ, ದ್ವೇಷದಿಂದಾದರೂ ನೋಡ್ತೀವಿ. ಸಹಜವಾಗಿ ನೋಡುವುದೇ ಇಲ್ಲ. ಅದಕ್ಕೆ ನಮ್ಮ ಇಂದ್ರಿಯಗಳು ಸ್ವಚ್ಛ ಇಲ್ಲ. ಈಗ ಕಿವಿ ಬ್ಯಾಡಾಗಿತ್ತಂದ್ರೆ ಒಂದು ರೀತಿ ಕೇಳಿಸ್ತೈತಿ ಶಬ್ದ. ನಮಗೆ ಬಹಳ ಬೇಕಾದವರಿದ್ರೆ ಬೇದ್ರೂ ಹೂ ಏರಿಸಿದಂಗೆ ಕೇಳಿಸ್ತೈತಿ. ಯಾಕಂದ್ರೆ ನಮ್ಮಲ್ಲಿ ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇಲ್ಲ. ನಮ್ಮ ಇಂದ್ರಿಯಗಳೇ ಸ್ವಚ್ಛ ಇಲ್ಲ ಅಂದ ಬಳಿಕ ಸ್ವಚ್ಛ ಜ್ಞಾನ ಹೆಂಗೆ ನಮಗಾಗ್ತೈತಿ? ನಮ್ಮ ಮನಸ್ಸು ಸ್ವಚ್ಛ ಇಲ್ಲ. ಮನಸ್ಸಿನಲ್ಲಿ ಹಲವಾರು ರೀತಿಯ ಭಾವನೆಗಳು, ವಿಚಾರಗಳು, ತಾಕಲಾಟಗಳು, ಅರಿಷಡ್ ವರ್ಗಗಳು, ಇವೆಲ್ಲವುಗಳಿಂದ ನಮ್ಮ ಮನಸ್ಸು ಏನಾಗೈತಿ ಅಂದ್ರೆ ರೋಗಗ್ರಸ್ತವಾದಂತಹ ಮನಸ್ಸು. ಇಂತಹ ರೋಗಿಯಾದ, ನಿಶಕ್ತವಾದ, ದುರ್ಬಲವಾದಂತಹ ಮನಸ್ಸಿಗೆ ಪರಮಾತ್ಮ ಏನು ಗೋಚರ ಆಗ್ತಾನೆ? ಅಲ್ಲಿಂದ ಬುದ್ಧಿ, ನಮ್ಮ ಬುದ್ಧಿಗೆ ನಿರ್ಣಯದ ಸಾಮರ್ಥ್ಯವೇ ಇಲ್ಲ. ಅದಕ್ಕೆ ನಾವು ಏನರೇ ಮಾಡ್ಬೇಕಂದ್ರೆ 10 ಮಂದಿ ಕೇಳ್ತೀವಿ. ಯಾಕೆ? ನಿನ್ನ ತಲೆಯಾಗ ಒಂದು ಬುದ್ಧಿ ಐತಿಲ್ಲ, ಅದನ್ನೇನು ಬಾಡಿಗೆ ಕೊಟ್ಟದೇನು? ನಾವು ಏನೇ ಮಾಡ್ಬೇಕಂದ್ರೆ 10 ಮಂದಿ ಕೇಳ್ತೀವಿ. ಸ್ವಯಂ ನಿರ್ಣಯದ ಸಾಮರ್ಥ್ಯ ಇಲ್ಲ. ಸ್ವಯಂ ತೀರ್ಮಾನವನ್ನು ತೆಗೆದುಕೊಳ್ಳುವಷ್ಟು ನಮ್ಮ ಬುದ್ಧಿ ಪ್ರಬುದ್ಧ ಆಗಿಲ್ಲ. ಅದು ಸಾಮಾನ್ಯವಾದ ಲೌಕಿಕ ವಿಷಯಗಳಲ್ಲಿ. ಇನ್ನು ಇದಮಿತ್ತಮ್ ಅಂಥೇಳಿ ನಿರ್ಣಯ ಮಾಡಲಿಕ್ಕೆ, ದೇವರ ವಿಷಯದಲ್ಲಿ ನಿರ್ಣಯ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಹೀಗಾಗಿ ನಮ್ಮ ತಪ್ಪಿದ್ದು ಎಲ್ಲಿ ಅಂದ್ರೆ ನಮ್ಮ ಇಂದ್ರಿಯಗಳು ಸತ್ಯನಿಷ್ಠವಾಗಿಲ್ಲ. ನಾವು ಹಂಗೆ ಬಳಸಿಲ್ಲ, ಆ ರೂಢಿನೂ ನಮಗಿಲ್ಲ. ನಮ್ಮ ಕಣ್ಣಿನ ನಿಗ್ರಹ ನಮಗಿಲ್ಲ. ಸಿಕ್ಕದ್ದನ್ನು ನೋಡ್ತಾನ, ಸಿಕ್ಕದ್ದನ್ನು ಕೇಳ್ತಾನ, ಮನಸ್ಸಿಗೆ ಬಂದದ್ದನ್ನು ಮಾತಾಡ್ತಾನ. ಕೈಯಿಂದ ತನ್ನ ವಸ್ತುವನ್ನು ಹಿಡಿತಾನ, ಮಂದಿ ವಸ್ತುವನ್ನು ಹಿಡಿತಾನ. ಕಾಲಿಗೆ ಎಲ್ಲಿ ಹೋಗಬೇಕತ್ತ ಟ್ರೈನಿಂಗ್ ಕೊಟ್ಟಿಲ್ಲ. ಇಷ್ಟೆಲ್ಲ ಇವನ ಇಂದ್ರಿಯಗಳೇ ಹಾದಿಯನ್ನು ಬಿಟ್ಟ ಬಳಿಕ ಇವಾಗ ಹೆಂಗಿನ ದೇವರ ಕಾಣವ? ಋಷಿಗಳೆಲ್ಲ ಹೇಳಿದರು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಋಷಿಗಳು ಹೇಳಿದರು. ಏನೇನು ಐತೆಲ್ಲ ಎಲ್ಲ ದೇವರನ್ನ ಐತೆ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲ ಅಂತ ಋಷಿಗಳು ಹೇಳಿದರು. ನಮಗದೇನು ಎಲ್ಲಿದನ್ರಿ ದೇವರತ್ ಮಾತು ಕೇಳ್ತೀವಿ ನಾವು. ಆ ಬಳಿಕ ನಮ್ಮ ಮನಸ್ಸು, ನಾವು ಬರೇ ಹೊರಗ ನೋಡೋದನ್ನು ಕಲ್ತಾ ಇದ್ದೀವಿ. ಲೋಕದಾಡೊಂಕ ನೀವೇಕೆ ತಿದ್ದುವಿರಿ,
ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಮನ್ಯಾನ ಕೆಲಸ ಬಿಟ್ಟು ಮಂದಿ ಮನೆ ಕೆಲಸಕ್ಕೆ ಹೋಗ್ಯಾರೆ ಅವ್ರು. ಮನ್ಯಾಗ ಕಸ ಹೊಡೆದಿಲ್ಲ, ಬಾಂಡೆ ತೊಳೆದಿಲ್ಲ, ಮನ್ಯಾಗ ಅಡಿಗೆ ಮಾಡಿಲ್ಲ, ಜಗಲಿ ಪೂಜಾ ಮಾಡಿಲ್ಲ, ಮನ್ಯಾಗ ಎಲ್ಲ ಹೆಂಗೆ ಬೇಕು ಹಂಗೆ ಬಿದ್ದೈತಿ. ಮನೆದು ಬಿಟ್ಟ ಮಂದಿ ಮನ್ಯಾಗ ಹಂಗಿಲ್ಲ ಹಿಂಗಿಲ್ಲ ಜಾಡಬುಡ್ಡಾಗೈತೆ ಅವ್ರದ್ದು ಉಸಾಬರಿ ಇವ್ರು ಮಾಡ್ಲಕ್ಕೆ ಹೋಗ್ಯಾರ. ಲೋಕದಾಡೊಂಕ ನೀವೇಕೆ ತಿದ್ದುವಿರಿ, ಅವರವರ ಜೀವನ ಅವರಿಗೆ ಐತಿ, ಅವರ ಹಾಳರೆ ಮಾಡ್ಕೊಳ್ಳಿ ಉದ್ಧಾರ ಮಾಡ್ಕೊಳ್ಳಿ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಮನೆ ಒಳಗೆ ಏನಾಗೈತೆ ನೋಡ್ಕೋರಿ, ನಿಮ್ಮ ಮನಸ್ಸಿನ ಒಳಗಡೆ ಏನೇನಾಗೈತೆ ನೋಡ್ಕೋರಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಇದರಷ್ಟು ಬುದ್ಧಿ ಮಾತಂತೂ ಯಾರೂ ಹೇಳಂಗಿಲ್ಲ. ಇಷ್ಟು ಪರಿಣಾಮಕಾರಿಯಾಗಿ ಬುದ್ಧಿ ಮಾತಂದ್ರೆ ಏನಪ್ಪ, ಇದ ಬುದ್ಧಿ ಮಾತು ತಿಳಿಸಿ ಹೇಳುವುದಂದ್ರೆ ಇದ. ಲೋಕದಾಡೊಂಕ ನೀವೇಕೆ ತಿದ್ದುವಿರಿ, ನೀವೇನು ಬಸವಣ್ಣವ್ರೇನು ತಿದ್ದು ಹೇಳಕ? ಬಿಜ್ಜಳನ ಭಾಂಡಾರ ವೆನಗೇ ಕಯ್ಯ ಅಂತ ಹೇಳಿದಂಥವ ಬಸವಣ್ಣ. ಅವನಿಗೆ ಮಾತ್ರ ಸಮರ್ಥ, ಅವನು ಮಾತ್ರ ಜಗತ್ತನ್ನು ತಿದ್ದಲಿಕ್ಕೆ ಸಮರ್ಥ. ಯಾಕೆ ಅಂದ್ರೆ ಸ್ವತಃ ಇಡೀ ರಾಜ್ಯದ ಪ್ರಧಾನಮಂತ್ರಿ ಎಲ್ಲ ಅರ್ಥ ಇವ್ರ ಕಡೆನೇ ಇತ್ತು. ಅರ್ಥಮಂತ್ರಿ ಇದ್ರು ಅವರು. ಅಷ್ಟಿದ್ರೂ ಕೂಡ ₹1 ಸಹಿತ ತನಗೆ ಬೇಕು ಅಂತ ಬಯಸಲಿಲ್ಲ ಅಂದ ಬಳಿಕ ಆ ಮನುಷ್ಯನ ನಿಗ್ರಹ ಸಾಮರ್ಥ್ಯ ಅಷ್ಟಿರಬಾರದು. ನಮ್ಮನ್ನ ಬರೇ ₹1000 ಕೈಯಾಗ ಕೊಟ್ಟು ಇದನ್ನು ಸರಿಯಾಗಿ ಲೆಕ್ಕ ಹಚ್ಚಿಡಪ್ಪ ಅಂದ್ರೆ ಹಚ್ಚಿಡಂಗಿಲ್ಲ. ನಾವು ಯಾಕಡೆ ₹10 ಎಲೆ ಅಡಿಕೆ ತಿಂದ ಬಿಡ್ತೀವಿ. ಒಟ್ಟು ಅದು ಸಮಾಜದ ರೊಕ್ಕ ಐತಿ, ಅದರಂದ ₹1 ಬಳಸಿದ್ರು ಅದು ಪಾಪ ಅನ್ನುವಂಥ ಪ್ರಜ್ಞಾನ ನಮಗಿಲ್ಲ ಅಂದ ಬಳಕ ನಮ್ಮ ಹೆಂಗೆ ಮನಸ್ಸು ನಿಗ್ರಹ ಅದ, ನಮ್ಮ ಇಂದ್ರಿಯಗಳು ಹೆಂಗೆ ನಿಗ್ರಹ ಅದಾವು. ಜಗತ್ತನ್ನು ತಿದ್ದಲಿಕ್ಕೆ ಯಾರು ಸಮರ್ಥ ಅಂದ್ರೆ ಯಾರಲ್ಲಿ ಆಸೆ ಇಲ್ಲವೋ ಅಂಥ ವ್ಯಕ್ತಿಯೇ ಜಗತ್ತು ತಿದ್ದಲಿಕ್ಕೆ ಸಮರ್ಥ. ಬುದ್ಧನಲ್ಲಿ ಆಸೆ ಇರಲಿಲ್ಲ, ಅದಕ್ಕೆ ಬುದ್ಧ ಹೇಳ್ದಂಗೆ ಜಗತ್ತು ಕೇಳ್ಕೋತ ಹೊಂಟದ. ಬುದ್ಧ 2,500 ವರ್ಷದ ಹಿಂದಾಗಿ ಹೋದ. ಆದರೂ ಕೂಡ ಇವತ್ತಿಗೂ ಬುದ್ಧನನ್ನು ಅನುಯಾಯಿಸುವಂತಹ, ಬುದ್ಧನ ತತ್ವವನ್ನು ಪಾಲಿಸುವಂತಹ ಜನ ಕೋಟಿಗಟ್ಟಲೆ ಜನ ಜಗತ್ತಿನಾಗದಾರ. ಯಾಕ? ಬುದ್ಧನ ಮನಸ್ಸಿನಲ್ಲಿ ಆಸೆ ಇರಲಿಲ್ಲ, ಅದಕ್ಕೆ ಅವನಿಗೆ ಜಗತ್ತನ್ನು ತಿದ್ದುವಂಥ ಅಧಿಕಾರ ಬಂತು. ಬಸವಣ್ಣನ ಮನಸ್ಸಿನಲ್ಲಿ ಆಸೆ ಇರಲಿಲ್ಲ, ಸ್ವಾರ್ಥ ಇರಲಿಲ್ಲ, ಅದಕ್ಕಾಗಿ ಜಗತ್ತನ್ನು ತಿದ್ದುವಂಥ ಅದ್ವಿತೀಯ ಅಧಿಕಾರ ಬಸವಣ್ಣವರಿಗೆ ಬಂತು. ಅಕ್ಕ ಮಹಾದೇವಿ ವಯಸ್ಸಿನಲ್ಲಿ ಬಹಳ ಸಣ್ಣವರು, ಆದರೆ ಏನೇನೂ ಬಯಸಲಿಲ್ಲ. ಹಸಿವಾದಡೆ ಭಿಕ್ಷಾನ್ನಗಳುಂಟು ಅಂತ ಹೇಳಿದರೆ ಹೊರತು ಏನನ್ನೂ ಬಯಸಲಿಲ್ಲ. ಅದಕ್ಕವರಿಗೆ ಈ ಜಗತ್ತನ್ನು ತಿದ್ದುವಂಥ ಅಧಿಕಾರ ಬಂತು. ಮಾತ ಅವೇ ಇರ್ತಾವೆ, ಯಾರು ಹೇಳ್ಯಾರ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಮಾತವನ ನಾವು ಎಲ್ಲರೂ ಹೇಳ್ತಿರ್ತೀವಿ, ಸತ್ಯ ಹೇಳ್ರಿಪ್ಪ, ಸುಳ್ಳು ಹೇಳಬೇಡ್ರಿ, ಎಲ್ಲರೂ ಹೇಳತ್ತಾರೆ ಮಾತು. ಹೇಳ್ಯಾನ ಯಾವ ಅನ್ನೋದು ಬಹಳ ಮುಖ್ಯ. ಯಾವ ಹೇಳ್ಯಾನ? ಸತ್ಯಂ ವದ ಧರ್ಮಂ ಚರ ಅಂತ ಋಷಿಗಳು ಹೇಳಿದರು. ಅದು ವೇದದ ಶಾಸನವಾಯಿತು, ಉಪನಿಷತ್ತಿನ ಶಾಸನವಾಯಿತು. ಸತ್ಯಮೇವ ಜಯತೆ ಅಂತ ಒಬ್ಬ ಋಷಿ ಬರೆದಿಟ್ಟ, ಅದು ಬ್ರಹ್ಮಲಿಪಿ ಆಯಿತು. ಅದನ್ಯಾರು ಅಳಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿನಿಂದ ಸಾವಿನವರೆಗೆ ಮಾತಾಡ್ತೀವಿ, ಬರೇ ಮಂದಿನ ತಿದ್ದು ಪ್ರಯತ್ನವನ್ನೇ ಮಾಡ್ತೀವಿ. ನಮ್ಮ ಮಾತಿಗೇನು ಕಿಮ್ಮತ್ತಿಲ್ಲ. ಯಾಕಂದ್ರೆ ನಾವ ಸ್ವಚ್ಛ ಇಲ್ಲ, ನಮ್ಮ ಇಂದ್ರಿಯಗಳೇ ನಮ್ಮ ನಿಗ್ರಹದಲ್ಲಿ ಇಲ್ಲ, ನಮ್ಮ ಮನಸ್ಸೇ ಸ್ವಚ್ಛವಾಗಿಲ್ಲ ಅಂದ ಬಳಿಕ ನಾವು ಹೇಳಿದ್ರೆ ಅದನ್ನು ಜಗತ್ತು ಕೇಳಂಗಿಲ್ಲ. ಹೀಗಾಗಿ ಲೋಕದಾಡೊಂಕ ನೀವೇಕೆ ತಿದ್ದುವಿರಿ, ಜಗತ್ತಿಗೆ ನೀವೇನು ಗುತ್ತಿಗೆ ಹಿಡಿಲಾಕ ಬಂದಿಲ್ಲ. ಇಲ್ಲಿ ಮಹಾತ್ಮರು ಹೇಳುವುದು, ನಾವು ಯಾರನ್ನರೇ ತಿದ್ದು ಸಲುವಾಗಿ ಬಂದವರಲ್ಲ. ನಾವು ಎದಕ್ಕಾಗಿ ಬಂದವರು ಅಂದ್ರೆ ನಮ್ಮನ್ನು ನಾವು ತಿದ್ದಿಕೊಂಡು ಹೋಗುವ ಸಲುವಾಗಿ ಬಂದವರು. ಅದನ್ನೇ ಅವರು ಹೇಳ್ತಾರ,
ನಮಗೆ ಯಥಾರ್ಥ ದರ್ಶನ ಆಗುವುದಿಲ್ಲ. ಯಾಕೆ ಅಂದ್ರೆ ನಮ್ಮ ಇಂದ್ರಿಯಗಳು ಸ್ವಚ್ಛ ಇಲ್ಲ. ನಾವು ಮಾಡಬೇಕಾದ ಕೆಲಸ ಏನು ಅಂದರೆ ಸಾಧನ ಅಂದರೆ ಏನು ದಿನಂಪ್ರತಿ ಊದಿನ ಕಡ್ಡಿ ಹಚ್ಚಿದ್ದೀವಿ, ಧೂಪ ಹಚ್ಚಿದ್ದೀವಿ, ದೀಪ ಹಚ್ಚಿದ್ದೀವಿ, ನೈವೇದ್ಯ ಹಿಡಿದೀವಿ, ಏನೇನೋ ಮಾಡಿದ್ದೀವಿ. ಅದು ಒಂದು ಸಾಮಾನ್ಯವಾದಂತಹ ಹೊರಗಿನ ಪೂಜೆ. ಆದ್ರೆ ನಿಜವಾದ ಪೂಜೆ ಯಾವುದು ಅಂದರೆ ಪೂಜೆ. ನಮ್ಮನ್ನು ನಾವು ತಿದ್ದುಕೊಳ್ಳೋ ಪ್ರಯತ್ನ ಮಾಡಬೇಕು. ದೇವರು ಎದ್ದಕ್ಕಿದ್ದಂಗೆ ನಮಗೆ ಯಾಕೆ ಕಾಣುವಲ್ಲ? ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಋಷಿಗಳು ಹೇಳಿದರು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅಂತ ಶರಣರು ಹೇಳಿದರು. ಆದರೂ ನಮಗೆ ಎಲ್ಲ ಕಡೆ ದೇವರಾದಾನಂತ ಬಸವಣ್ಣವ್ರು ಹೇಳಿದ್ರು. ಅವ್ರಿಗೆ ಕಂಡಿತ್ತು. ಯಾಕಂದ್ರೆ ಅವ್ರ ಮನಸ್ಸು ಅಷ್ಟು ಸ್ವಚ್ಛ ಇತ್ತು. ನಮ್ಮ ದೃಷ್ಟಿ ಎಷ್ಟು ಹೊಲಸಾಗ್ಯಾವ, ನಮ್ಮ ಮನಸ್ಸು ಎಷ್ಟು ಹೊಲಸದ ಅಂದ್ರೆ ಮನುಷ್ಯರಲ್ಲಿಯೇ ಭೇದವನ್ನು ಮಾಡಿಬಿಟ್ಟಿದ್ದೀವಿ ನಾವು. ಏನಂಥೇಳಿ, ಇವರು ನಮ್ಮ ಮಕ್ಕಳು, ಇವರು ಮಂದಿ ಮಕ್ಕಳು, ಇಬ್ಬರು ಮಕ್ಕಳನ್ನೇ ಇರ್ತಾರೆ. ಆದ್ರೆ ಅವರಿಗೆ ತುಪ್ಪ ಹಾಕಿದ ತುತ್ತ ತಿನಿಸಿದ, ಇವರಿಗೆ ಬರೀ ಹಾಲ ಸಕ್ಕರೆ ಹಾಕಿ ತಿನಿಸಿದ. ಅದ ಕೈಯಿಂದ ಊಟ ಮಾಡಿಸ್ಲತ್ತಾನ. ಆದ್ರೆ ಒಂದು ತುತ್ತು ದ್ವಾಡದಾಯಿತು, ಇನ್ನೊಂದು ತುತ್ತು ಸಾಣದಾಯಿತು. ಯಾಕೆ ಅಂದ್ರೆ ತನ್ನ ಮಗ ಅನ್ನೋ ಕಾರಣಕ್ಕೆ ತುತ್ತ ದ್ವಾಡದಾಯಿತು, ಮಂದಿ ಮಗ ಅನ್ನೋ ಕಾರಣಕ್ಕೆ ಸಾಣದಾಯಿತು. ನಮ್ಮ ಮನಸ್ಸು ಸಣ್ಣವಾಗ್ಯಾವ. ನಮಗ ವಿಶಾಲ ದೃಷ್ಟಿಕೋನವೇ ಇಲ್ಲ ಅಂದ ಬಳಿಕ 1000 ವರ್ಷ ಬದುಕಿದರೆ ಏನು ದೇವರ ದರ್ಶನ ಎಲ್ಲಿ ಆಗುವುದದ? ನಾವು ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿದ್ದೀವಿ ಹೊರತು ಪ್ರಾಮಾಣಿಕವಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಲ್ಲ. ನಮಗ ಸುಳ್ಳನ ದ್ವಾಡದಾಯ್ತೆ ಹೊರತು ಸತ್ಯ ರೂಪದ ದೇವರು ದೊಡ್ಡವಾಗಲಿಲ್ಲ. ನಮಗ ತಲೆ ಕೆಟ್ಟಂಥ ಮನುಷ್ಯರ ಮಾತುಗಳು ಬಹಳ ಕಿಮ್ಮತ್ತಿನವಾದುವೇ ಹೊರತು ತಿಳಿದಂಥ ಬ್ರಹ್ಮಜ್ಞಾನಿಗಳು ಹೇಳಿದಂಥ ಮಾತುಗಳಿಗೆ ನಮ್ಮಲ್ಲಿ ಕಿಮ್ಮತ್ತಿಲ್ಲ. ನಮಗ ಋಷಿಗಳು ಹೇಳಿದಂತಹ, ಶರಣರು ಸಂತರು ಹೇಳಿದಂತಹ ಮಾತುಗಳಿಗೆ ಯಾವಾಗ ನಾವು ಮಹತ್ವ ಕೊಡ್ಲಾಕ ಚಾಲೂ ಮಾಡ್ತೀವಲ್ಲ, ಆವಾಗ ನಮ್ಮ ಜೀವನ ಉತ್ಕೃಷ್ಟವಾಗ್ತದೆ. ಆವಾಗ ನಮ್ಮ ಜೀವನಕ್ಕೊಂದು ಯೋಗ್ಯ ಬೆಲೆ ಬರ್ತದೆ. ಅಂತಹ ಋಷಿಗಳು ಏನು ಹೇಳಿದರು? ದೇವರಂದ್ರ ಸರ್ವ ಸಮರ್ಥ, ಅಘಟಿತ ಘಟನಾ ಸಾಮರ್ಥ್ಯವುಳ್ಳಂಥವ ದೇವರು. ಇದು ಆಗುವುದಿಲ್ಲ ಅಂತಿಲ್ಲ. ದೇವರ ರೂಢಿಯಲ್ಲಿ, ದೇವರ ಪದ್ಧತಿಯಲ್ಲಿ, ದೈವಿಕ ಶಕ್ತಿಯ ಮುಂದೆ ಇದು ಆಗುವುದಿಲ್ಲ ಅಂತಿಲ್ಲ, ಎಲ್ಲನೂ ಆಗುತ್ತದೆ. ಒಬ್ಬ ದಡ್ಡ ಕುರಿಕಾಯುವಂಥ ಮನುಷ್ಯನನ್ನು ಕವಿರತ್ನನನ್ನಾಗಿ ಮಾಡಬೇಕಾದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದದ? ನಾವು ದಡ್ಡದೀವಿ, ಬುದ್ಧಿಗೇಡಿದೀವಿ, ಪಾಪಿ ಅದೀವಿ, ಅದು ಇದು ಏನೂ ಸಂಬಂಧ ಇಲ್ಲ. ಒಬ್ಬ ಕಠೋರವಾದಂಥ ಪಾಪಿಯಾದ ರತ್ನಾಕರನನ್ನು ವಾಲ್ಮೀಕಿ ಮಹರ್ಷಿಯನ್ನಾಗಿ ಮಾಡ್ತಾನಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದದ? ಒಬ್ಬ ದನ ಕಾಯುವಂಥ, ಕುರಿ ಕಾಯುವಂಥ ಮನುಷ್ಯನಿಗೆ ವಿದ್ಯಾ ಅಂದ್ರನ ಗೊತ್ತಿಲ್ಲ, ಅವನಿಗೆ ಶಾಲೆ ಮುಖ ಸಹಿತ ನೋಡಿಲ್ಲ. ಅಂತಹ ಮನುಷ್ಯನನ್ನು ಕವಿಗಳಲ್ಲಿಯೇ ಶ್ರೇಷ್ಠ ಕವಿಯನ್ನಾಗಿ ಮಾಡಬೇಕಾದ್ರೆ ಅದು ದೇವರ ಸಾಮರ್ಥ್ಯ. ಇದೇನಪ್ಪ ಹುಲ್ಲು ಕಡ್ಡಿ ಅಂತ ನಾವು ಹಿಂಗೆ ನೋಡ್ತೀವಿ. ಆದ್ರೆ ಆ ಹುಲ್ಲು ಕಡ್ಡಿ ಒಳಗೆ ಯಾವ ಶಕ್ತಿಯನ್ನು ದೇವರು ತುಂಬ್ಯಾನಂದ್ರೆ, ಎಲ್ಲರ ಹೊಟ್ಟೆಯನ್ನು ತುಂಬಿಸುವಂಥ ಅನ್ನವನ್ನು ಎಲ್ಲಿಟ್ಟಾನಂದ್ರೆ ಹುಲ್ಲು ಕಡ್ಡಿ ಒಳಗಿಟ್ಟಾನ ದೇವರು. ಅಘಟಿತ ಘಟನಾ ಸಾಮರ್ಥ್ಯ. ಒಂದು ಅಣು ಅಂದರೆ ಇದೇನಪ್ಪ, ಇದೊಂದು ಕಣ ಅಂಥೇಳಿ ಹಿಂಗೆ ಧೂಳಿ ಕಣ ಅಂತ ನಾವು ಅಂತೀವಿ. ಆದ್ರೆ ಆ ಧೂಳಿ ಕಣದಿಂದಲೇ ಇಡೀ ಬ್ರಹ್ಮಾಂಡ ಆಗ್ಯದ ಅನ್ನೋದನ್ನು ನಾವು ಮರಿತೀವಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದದ? ಇದೇನಪ್ಪ ಹಾಳ ತಿಪ್ಪಿ ಅಂತ ಹೇಳ್ತೀವಿ ನಾವು. ತಿಪ್ಪಿದು ಬಾದಾಗೈತಿ. ಆದರೆ ತಿಪ್ಪಿನ ಓದು ಹೊಲಕ್ಕೆ ಹಾಕ್ರಿ, ನಿಮ್ಮದು 10 ವರ್ಷದಾಗ ಬೆಳಿಲಾರ್ದ ಬೆಳೆ ತಿಪ್ಪಿ ಯಾವ ವರ್ಷಕ್ಕೆ ಹೊಲಕ್ಕೆ ಹಾಕಿರ್ತಿರಲ್ಲ ಆ ವರ್ಷ ಬೆಳೀತದೆ.
ಯಾಕ? ಅಘಟಿತ ಘಟನಾ ಸಾಮರ್ಥ್ಯ. ದೇವರಿಗೆ ಅಸಾಧ್ಯವಾದದ್ದೇನೋ ಎಲ್ಲ ಮಾಡವ ಯಾರು? ನಿಮ್ಮದು ಕೆಲಸ ಏನು? ಬರೇ ಭೂಮಿಗೆ ಬೀಜ ಹಾಕೋದು ಅಟ್ಟ ನಿಮ್ಮ ಕೆಲಸ. ಉಳ್ಕಿದ ಕೆಲಸ ಎಲ್ಲ ದೇವರ ಮಾಡ್ತಾನೆ. ಬೀಜ ತಯಾರು ಮಾಡಿದ್ದವನ, ಮಣ್ಣು ತಯಾರು ಮಾಡಿದ್ದವನ, ನೀರು ತಯಾರು ಮಾಡಿದವ ಅವನ, ಇಷ್ಟೆಲ್ಲ ಆಗಿ ಮ್ಯಾಲ ಬಿಸಿಲು ಕೊಡವನು ಅವನ. ಕಾಲಕ್ರಮೇಣವಾಗಿ ಅದನ್ನು ಮೊಳಕೆ ಒಡಿಸಿ 2 ಎಲೆ ಬಿಟ್ಟು ಆ ಬಳಿಕ ದೊಡ್ಡದಾಗಿ ಮಾಡಿ ಹೂವಾಗಿ ಹಣ್ಣಾಗಿ ಅದನ್ನು ನಿಮ್ಮ ಕೈಗೆ ತಂದು ಕೊಡವ ಯಾರು ಅಂದ್ರೆ ಅಘಟಿತ ಸಾಮರ್ಥ್ಯವುಳ್ಳಂತಹ ದೇವರೇ ಹೊರತು ನಾವ್ಯಾರೂ ಅಲ್ಲ. ನಾವ್ಯಾರಿಲ್ಲಿ? ಬಾಡಿಗೆದಾರರು ಅಷ್ಟ. ದೇವ್ರು ನಮಗೆ ಒಂದೊಂದು ಮನೆ ಕೊಟ್ಟು ಇಟ್ಟಿಟ್ಟು ಹೊಲ ಅಂತ ಹಚ್ಚಿ ಇಂತಿಂಥ ಊರಾಗ ನೀವು ಇರಿಪ್ಪ ಅಂಥೇಳಿ ಕಳಿಸ್ಕೊಟ್ಟಾನ. ಆದ್ರೆ ನಾವು ಅದನ್ನೇನು ತಿಳಿಲಾರದಕ್ಕೆ ಹೆಂಗೆಂಗೋ ಬದುಕ್ಲಾಕ ಚಾಲೂ ಮಾಡಿದ್ದೀವಿ. ದೇವರ ದೃಷ್ಟಿಯಲ್ಲಿ ಯಾವುದೂ ಅಸಾಧ್ಯ ಇಲ್ಲ ಅಲ್ರಿ. ಮತ್ತು ನಾವ್ಯಾಕೆ ಇಟ್ಟು ವರ್ಷ ಪೂಜೆ ಮಾಡ್ತೀವಿನ ಹಂಗೆ ಉಳ್ದಿದ್ದೀವಲ್ಲ. ನಾವು ನಮ್ಮದೊಂದು ಗತ್ತತ್ತೈತೆ, ಆ ಗತ್ತು ಬಿಡುವಲ್ಲಿವು. ಕಾಳಿದಾಸ ಎದಕ್ಕೆ ಕಾಳಿದಾಸ ಆದವ? ಅವನದೊಂದು ಗತ್ತಿತ್ತು ಮೊದಲು. ಏನಾದರೂ ಶಾಲಿ ಕಲಿಬಾರದು ಅಂತಿತ್ತು. ಆ ಗತ್ತು ಬಿಟ್ಟವ ದೇವರ ಗತ್ತು ಹಿಡ್ದ. ಏನೈತ್ಲ ಅದನ್ನು ತೆರೆದ ಕಣ್ಣಿನಿಂದ ನೋಡುವಂಥ ಮನಸ್ಸು ಮಾಡಿದ್ದರಿಂದ ಅವ ಕವಿರತ್ನ ಆದ. ನಾವು ನಮ್ಮದು ಒಂದು ಒಳಗಿಂದ ಏನೈತ್ಲ ಅದನ್ನು ಬಿಡಂಗಿಲ್ಲ ನಾವು. ಅದಕ್ಕೆ ಸ್ವಭಾವ ಅಂತ ಕರೀತಾರೆ. ಗತ್ತಂದರೆ ಏನು? ಸ್ವಭಾವ. ನಮ್ಮ ಸ್ವಭಾವ. ಅದಕ್ಕೆ ಋಷಿಗಳು ಹೇಳಿದರು, ಏನರೇ ಬದಲು ಮಾಡ್ಬೋದು, ಸ್ವಭಾವವನ್ನು ಬದಲಿ ಮಾಡ್ಲಿಕ್ಕಾಗಂಗಿಲ್ಲ. ಜನ ಏನು ನೆನಪಿಡ್ತಾರ? ಸ್ವಭಾವ ನೆನಪಿಡ್ತಾರೆ. ಜಗತ್ತಿನ ಮೇಲೆ ಪರಿಣಾಮ ಬೀರುವುದು ಯಾವುದು? ನಮ್ಮ ಸ್ವಭಾವ. ವ್ಯಕ್ತಿತ್ವ ಅಂದರೆ ಏನು? ನಮ್ಮ ಸ್ವಭಾವ. ಆ ಸ್ವಭಾವವನ್ನು ಬದಲು ಮಾಡಿಕೊಂಡಿವೆ ಅಂದ್ರೆ ಜಗತ್ತಿನಾಗ ಅಸಾಧ್ಯ ಸಾಧ್ಯ ಆಯಿತು ಅಂತ. ಸ್ವಭಾವೋ ದುರತಿಕ್ರಮ. ಸ್ವಭಾವವನ್ನು ಬದಲು ಮಾಡ್ಲಿಕ್ಕಾಗೋದಿಲ್ಲ ಹೊರಗಿನವರಿಗೆ. ನಾವು ಎಷ್ಟೇ ಹೇಳ್ಬೋದು ಕೇಳ್ಬೋದು, ಬದಲಾಗವ್ರು ಯಾರು? ಅವರ ಬದಲಾಗಬೇಕು. ಅವರು ಮನಸ್ಸು ಮಾಡಿ ಬದಲಾದ್ರೆ ಅಷ್ಟ ಬದಲಾಗ್ತಾರೆ. ಹೊರಗಿನವರು ಶತಪ್ರಯತ್ನ ಮಾಡಿದರೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನಂತಾರೆ? ಸ್ವಭಾವ. ಸ್ವ ಅಂದ್ರೆ ತಾನು, ತನ್ನ ಮನಸ್ಸಿನ ಸ್ವಭಾವ, ತನ್ನ ಮನಸ್ಸಿನ ರೂಢಿ, ತನ್ನ ಮನಸ್ಸಿನಲ್ಲಿರುವಂಥ ವಿಚಾರಗಳು, ಭಾವನೆಗಳು, ಅವನದೇ ಆದಂಥ ಒಂದು ವ್ಯಕ್ತಿತ್ವ ತಯಾರಾಗಿರ್ತದೆ. ಅದು ಹೊರಗಿನವ್ರು ಎಷ್ಟು ತಿದ್ದಿ ಹೇಳ್ರೂ ಅದು ಬದಲಾಗಂಗಿಲ್ಲ. ಅದು ಬದಲು ಯಾವಾಗ ಆಗ್ತದ? ಯಾವ ಅದಾನಲ್ಲ ಅವನ ನಾ ಬದಲಾಗಬೇಕು ಅಂತ ಮನಸ್ಸು ಮಾಡಿದ ಅಂದ್ರೆ ಬದಲಾಗ್ತಾನೆ. ಹೊರಗಿನವ್ರು ಬೇಕಾದ್ದು ಹೇಳಿ, ನೀವು ಹುಡುಗರಿಗೆ ಓದತ್ತೆ ಹೇಳ್ರಿ, ಹ್ಞೂ ಅತ್ತವು. ಯಾಕ ಓದೋದಿಲ್ಲ ಅಂದರೆ ಬಡಿತೀರಿ, ನೀವು ಬೈತೀರಿ. ಹ್ಞೂ ಅತ್ತಾವು. ಹಿಂಗೆ ಪುಸ್ತಕ ಹಿಡ್ಕೋತಾವು, ಒಳಗೆ ಮೊಬೈಲ್ ಹಿಡ್ದಿರ್ತಾವೆ. ಹಿಂಗ್ಯಾಕ ಅಂತ ಕೇಳ್ರಿ. ಇಲ್ಲ, ಈಗೆಲ್ಲ ಸ್ಮಾರ್ಟ್ ಜಗತ್ತೈತಿ. ಈಗ ಬರೀ ಓದೋದು ಬರೆದ್ರ ಮೇಲೆ ಅಟ್ಟ ಪಾಸ್ ಆಗಂಗಿಲ್ಲ, ಇದನ್ನೂ ಸ್ವಲ್ಪ ಮಾಡ್ಬೇಕಾಕೈತಿ ಅಂತ ಹೇಳ್ತಾವೆ. ಆ ಹುಡುಗನ ಮನಸ್ಸು ಮಾಡಬೇಕು, ಇದು ಮೊಬೈಲ್ದಿಂದ ನಾ ಹಾಳಾಗ್ತೀನಿ, ಇದನ್ನು ಬಿಟ್ಟು ನಾ ಬದಲಾಗಿ ನಾ ಅಭ್ಯಾಸ ಮಾಡಿ ಮುಂದೆ ಹೋಗಬೇಕು ಅಂತ ಅವಾಗ ಯಾವಾಗ ಅನಿಸ್ತೈತ್ಲ, ಅವಾಗ ಹುಡುಗ ಏನಾಗ್ತಾನಂದ್ರೆ ಒಬ್ಬ ಅದ್ವಿತೀಯ ವಿದ್ವಾಂಸನಾಗ್ತಾನೆ, ದೊಡ್ಡ ಅಧಿಕಾರಿ ಆಗ್ತಾನೆ. ನಾನೊಬ್ಬ ದೊಡ್ಡ ಎಂಜಿನಿಯರ್ ಆಗಬೇಕು ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಸ್ವತಃ ಮನಸ್ಸು ಮಾಡಿದ್ರಿಂದ ಅಷ್ಟು ದೊಡ್ಡ ಇಂಜಿನಿಯರ್ ಆದ. ಅವು ಹೇಳ್ಯಾಳ ಅಪ್ಪ ಹೇಳಾನಂತ ಹೇಳಿ ಇಂಜಿನಿಯರ್ ಆಗಲಿಲ್ಲ ಅವ. ಸ್ವತಃ ಪರಿಶ್ರಮವನ್ನು ಪಟ್ಟ. ಬಡತನ ಅಂದ್ರೆ ಕಿತ್ತು ತಿನ್ನುವಂಥ ಬಡತನ. ಏನೇನೂ ಇಲ್ಲ ಮನ್ಯಾಗ, ತಿನ್ಲಾಕ ಅನ್ನಿಲ್ಲ. ಕಂದೀಲು ಹಚ್ಚಿ ಅದ್ರ ಕೆಳಗೆ ಅಭ್ಯಾಸ ಮಾಡ್ತಾನಂದ್ರೆ ಕಂದೀಲಿಗೆ ಎಣ್ಣೆ ಸಹಿತಿಲ್ಲ, ಬತ್ತಿ ಸಹಿತಿಲ್ಲ. ಇನ್ನು ಹೆಂಗೆ ಅಭ್ಯಾಸ ಮಾಡವ ಹುಡುಗ? ಆದ್ರೆ ಹುಡುಗನಲ್ಲಿ ಅಂತಹ ಛಲ ಇತ್ತು, ನಾ ಬದಲಾಗಬೇಕು, ನಾ ಏನಾದರೂ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಛಲ ಅವನಲ್ಲಿತ್ತಲ್ಲ. ಅದಕ್ಕಾಗಿ ವಿಶ್ವೇಶ್ವರಯ್ಯನಂಥ ಎಂಜಿನಿಯರ್ನ ಇಲ್ಲಿವರೆಗೂ ಆಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಇಂಜಿನಿಯರ್ ಆದ. ಎದರಿಂದ?
ಹೊರಗಿನವ್ರು ಬದಲು ಮಾಡ್ರಂತ ಆಗಲಿಲ್ಲ ಅವ. ಹೊರಗಿನವ್ರು ಎಷ್ಟು ದಿವಸ ಹೊತ್ಕೊಂಡು ಓಡಾವ್ರದಾರ. ಹೊತ್ಕೊಂಡು ಹೋದ ನಾಯಿ ಮೊಲ ಹಿಡಿಯುವುದಿಲ್ಲ ಅಂತ ಗಾದೆ ಮಾತು. ನೀವು ಅವ್ವ ಅಪ್ಪ ಕೋಟ್ಯಾಧೀಶ್ವರಿ, ಮಗ ಕೋಟ್ಯಾಧೀಶ್ವರಾಗಿ ಉಳಿತಾನಂತ ಹೇಳಕ್ಕೆ ಬರಂಗಿಲ್ಲ. ಸ್ವತಃ ಮಗನಲ್ಲೇ ಬರಬೇಕು. ಅಪ್ಪ ಕೋಟ್ಯಾಧೀಶ ಅದಾನಂದ್ರೆ ನಾ ಅಬ್ಜಾಧೀಶ ಆಗಬೇಕು ಅಂತ ಅವನ ತಲೆಯಾಗ ಬತ್ತು ಅಂದ್ರೆ ಅವ ಅಬ್ಜಾಧೀಶ ಆಗೇ ತೀರ್ತಾನ. ಅದನ್ನು ಯಾರೆಂದು ತಡಿಲಕ್ಕಾಗುವುದಿಲ್ಲ. ಸ್ವಭಾವ ಪರಿವರ್ತನ ಅಂತ ಕರೀತಾರೆ ಇದಕ್ಕೆ. ಅದೇ ರೀತಿಯಾಗಿ ಅಂಬೇಡ್ಕರ್ನಿಗೂ ಅನಿಷ್ಟ, ನಾ ಏನಾಗಬೇಕು, ಒಬ್ಬ ದೊಡ್ಡ ವಿದ್ವಾಂಸನಾಗಬೇಕು. ನಮ್ಮ ಸಮಾಜವನ್ನು ಇಷ್ಟು ಹೀನಾಯಮಾನವಾಗಿ ನೋಡ್ತಾರಂದ್ರೆ ನಾನು ಇಡೀ ಸಮಾಜವನ್ನು ಮ್ಯಾಲೆ ಎತ್ತಬೇಕು ಅಂತೇನು ದುಡ್ದಲ್ಲ, ಅಭ್ಯಾಸವನ್ನು ಮಾಡಿದಲ್ಲ. ಅವು ಹೇಳತ್ತ ಅಭ್ಯಾಸ ಮಾಡಲಿಲ್ಲ, ಅಪ್ಪ ಹೇಳತ್ತ ಅಭ್ಯಾಸ ಮಾಡಲಿಲ್ಲ, ಸ್ವತಃ ಅವನಲ್ಲೇ ಬಂತು ಅಭ್ಯಾಸ ಮಾಡಿದ. ಸಂವಿಧಾನ ಶಿಲ್ಪಿಯಾದ. ಎದರಿಂದ? ಸ್ವಭಾವ ಪರಿವರ್ತನ ನಾವು ಮಾಡ್ಕೋಬೇಕಂದ್ರೆ ಆಗ್ತೈತಿ. ಹೊರಗಿನವ್ರು ನಮ್ಮನ್ನು ತಿದ್ದಬೇಕಂದ್ರೆ ಆಗೋದಿಲ್ಲ ಅದು ಕೆಲಸ. ಹೊರಗಿನವ್ರು ನಮ್ಮನ್ನು ತಿದ್ದುವುದು ಅಂದ್ರೆ ಗಡಿಗೆ ಡಬ್ಬು ಹೋಗೋದು ಬಿಡೋದು. ಬೇಕಾದಷ್ಟು ಮಳೆ ಆಗಲಿಲ್ಲ, ಅದು ಒಂದು ಹನಿಯರೇ ನೀರು ಒಳಗೆ ಹೋಗ್ತೈತೆ? ಏನೂ ಇಲ್ಲ. ನೀವು ಮನ್ಯಾನವರು, ಹೊರಗಿನವರು, ಊರಾನವರು, ಓಣ್ಯಾನವರು, ಮಠದಾನವರು, ಮತ್ತು ಕೊಡೆಗೆ ನಮ್ಮ ಕಡೆನೂ ಬರುತ್ತಾವ ಕೇಸ. ಗುರುಗಳು ನಮಗಂತೂ ಹಣದಲ್ಲಿ ನೀವು ಏನು ಮಾಡ್ತೀರಿ ನೋಡ್ರಿ, ರುದ್ರಾಕ್ಷರೇ ಕಟ್ರಿ, ಕಲಸಕ್ರೆ ಕೊಡ್ರಿ, ತಾಯ್ತಾರೇ ಮಾಡ್ರಿ, ಕರಿದಾರೇ ಮಾಡ್ರಿ, ಲಿಂಬೆ ಹಣ್ಣರೇ ಕೊಡ್ರಿ, ಬೂದಿಯರೇ ಹಚ್ಚಿರಿ, ಏನಾರೇ ಒಟ್ಟು ಶುದ್ಧ ಮಾಡ್ರಿ ತತ್ತಾರ ಅವರು. ನಾವಂತೀವು ಅವು ಮನಸ್ಸು ಮಾಡ್ರೆ ಎಲ್ಲ ಆಕೈತಿ, ನಾವು ಮನಸ್ಸು ಮಾಡ್ರೆ ಏನಾಗಂಗಿಲ್ಲ. ಹಂಗೆ ಅವು ಮನಸ್ಸು ಮಾಡ್ಬೇಕು. ಕುಡಿದು ಯಾರು ಬಿಡ್ಬೇಕಾಗ್ತೈತಿ? ಯಾವ ಕುಡಿತಿರ್ತಾನಲ್ಲ ಅವನು ಬಿಡಬೇಕಾಕೈತಿ. ಅವ ಕುಡಿದು ಬಿಡ್ತಾನತ್ತ ಸಂಕಲ್ಪ ಮಾಡಿ ಹೋದ ಅಂದ್ರೆ ಬಿಟ್ಟೇ ಬಿಡ್ತಾನೆ 100ಕ್ಕೆ 100. ನೀವು ಬಿಡಂದ್ರೆ ಹರಿಬ್ರಹ್ಮ ಬಂದರೂ ಬಿಡುದಿಲ್ಲ ಅವ. 2 ತಿಂಗಳು ಬಿಡ್ತಾನ, 3ನೇ ತಿಂಗಳು ಮತ್ತೆ ಅಲ್ಲೇ ಇರ್ತಾನೆ. ಅದಕ್ಕಿದೇನಪ್ಪ ಸ್ವಭಾವ ಪರಿವರ್ತನ ಅಂತ ಇದಕ್ಕೆ ಕರೀತಾರೆ. ಹಂಗೆ ನಾವು ದೈವೀ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ನಾವು ಮನಸ್ಸು ಮಾಡ್ಬೇಕು, ಯಾರೇ ಅಲ್ಲ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಶ್ಲೋಕವನ್ನು ಹೇಳಿದರು. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಮವಸಾದಯೇತ್. ನಿಮ್ಮ ಅಪ್ಪನಿಂದ, ನಿಮ್ಮ ಅಜ್ಜನಿಂದ, ನಿಮ್ಮ ಮನೆತನದಿಂದ ನಿನಗೆ ಆಸ್ತಿ ಬರಬಹುದೇ ಹೊರತು ನಿನ್ನ ಉದ್ಧಾರ ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ಉದ್ಧಾರ ಮಾಡ್ಲಾಕ ನಿಮ್ಮ ಅಪ್ಪಗೂ ಸಾಧ್ಯ ಇಲ್ಲ, ನಿಮ್ಮ ಅಜ್ಜಗೂ ಸಾಧ್ಯ ಇಲ್ಲ, ನಿಮ್ಮ ಕುಲದಿಂದಲೂ ಸಾಧ್ಯ ಇಲ್ಲ. ಅದು ನಿನ್ನಿಂದ ಮಾತ್ರ ಸಾಧ್ಯ ಅದ. ನಾ ಬದಲಾಗಬೇಕು ಅಂತನಿಸ್ತಂದ್ರೆ ಬದಲಾಗ್ತಾನವ. ಈಗ ರತ್ನಾಕರ ಭಾಳ ಕೊಲೆಗಡುಕ ಇದ್ದ, ಪಾಪಿ ಇದ್ದ. ಅವಾಗೇನಿಸಿತ್ತು, ಇದೊಂದು ನನ್ನ ದಂದಾನ ಐತಿ ಅಂತ ತಿಳ್ಕೊಂಡಿದ್ದವ. ಏನು? ದರೋಡೆ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡುವುದು, ಅದೊಂದು ನನ್ನ ಉದ್ಯೋಗ ಐತಪ್ಪ. ಹ್ಯಾಂಗೆ ನೀವು ಹೊಲ್ದಾಗ ಹೋಗಿ ಕೆಲಸ ಮಾಡಿ ರೊಕ್ಕ ತರ್ತಿರ್ಲಿ, ಹಂಗೆ ಅವ ಕೊಂದ, ಬಡದ, ಬೇದ, ತುಡುಗ ಮಾಡಿ ರೊಕ್ಕ ಗಳಿಸ್ತಿದ್ದ. ಅದರಿಂದ ಅವನ ಮನೆಯ ಪ್ರಪಂಚವನ್ನು ನಡೆಸ್ತಿದ್ದ. ಯಾವಾಗ ನಾರದ ಮಹರ್ಷಿಗಳು ಬಂದು ಅವಾಗ ಹೇಳಿದರು, ನೋಡಪ್ಪ, ನಿನ್ನ ಪಾಪಕ್ಕೆ ಯಾರೂ ಭಾಗಿಯಾಗೋದಿಲ್ಲ. ನೀನು ಪಾಪದ ಕೆಲಸ ಮಾಡ್ಲತ್ತೈತಿ, ನೀ ಮಾಡಿದಂಥ ಕರ್ಮದ ಫಲವನ್ನು ನೀನು ಅನುಭವಿಸ್ಬೇಕು. ಹೊರಗಿನವರಿಂದ ಸಾಧ್ಯ ಇಲ್ಲ, ಅದು ನೀನು ಅನುಭವಿಸ್ಬೇಕು. ನೀ ಹೋಳಿಗೆ ಮಾಡಿದೆ ಅಂದ್ರೆ ಹೋಳಿಗೆ ಉಣ್ಬೇಕು, ನೀನು ರೊಟ್ಟಿ ಮಾಡಿದೆ ಅಂದ್ರೆ ರೊಟ್ಟಿ ಉಣ್ಬೇಕು, ಏನೂ ಮಾಡಿಲ್ಲ ಅಂದ್ರೆ ಉಪವಾಸ ಮಕ್ಕೋಬೇಕು. ಅವ್ರು ಹೇಳಿದ್ರೆ ತಿಳಿಸಿ ಅವನಿಗೆ, ನೀದೇನು ದಿನ ಕೊಲೆ ಸುಲಿಗೆ ದರೋಡಿ ಮಾಡ್ಲಾತ್ತಿದಿಲ್ಲ, ಇದರದ್ದೆಲ್ಲ ನೀನ ಉಣ್ಬೇಕಾಕತ್ತಿ, ನಿಮ್ಮ ಮನೆಯವ್ರು ಒಬ್ಬರು ಇದಕ್ಕೆ ಜವಾಬ್ದಾರಿ ಅಲ್ಲ. ಅವಂದ, ನನ್ನ ಮನೆಯವ್ರ ಸಲುವಾಗಿ, ಮಕ್ಕಳ ಸಲುವಾಗಿ ಇಷ್ಟು ಮಾಡ್ಲಾತ್ತೇನಂದ ಬಳಕ ನನ್ನ ಪಾಪದೊಳಗೆ ಅವ್ರ ಭಾಗಿಯಾಗೋದಿಲ್ಲ ಏನಂತ ಹೊಳ್ಳಿ ಕೇಳಿದವ. ಇಲ್ಲ, ಆಗೋದಿಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತೀರಿ, ಕೇಳ್ಕೊಂಬ ಹೋಗಿ. ಈಗ ಕೇಳ್ಕೊಂಬರ್ಲಾಕ ನಾವು ಹಾದ್ನಿ ಅಂದ್ರೆ ನೀವು ಅನಕ ಹೋದ್ರಿ ಅಂದ್ರೆ ಹೆಂಗೆ? ಹಗ್ಗ ಕಟ್ಟಿ ಹೋಗು. ಗಿಡಕ್ಕೆ ಹಗ್ಗ ಕಟ್ಟಿದ, ನಾರದ ಮಹರ್ಷಿಗಳಿಗೆ ಕಟ್ಟಿದ, ಮನೆಗೆ ಹೋದ, ಕೇಳಿದ, ನಾ ದಿನ ಮತ್ತು ನಿಮ್ಮ ಹೊಟ್ಟೆಗೆ ಹಾಕೋ ಸಲುವಾಗಿ
ನಿಮ್ಮ ಉಪಜೀವಿಕೆ ಸಲುವಾಗಿ ದಿನಂಪ್ರತಿಯಾಗಿ ಕೊಲ್ತನು, ಬಡಿತನು, ಬೇಯ್ತನು, ರೊಕ್ಕ ದರೋಡೆ ಮಾಡ್ತನು ಅಂತ ಹೇಳ್ದ. ಅದರದ ಪಾಪ ಏನೈತ್ಲ, ಆ ಪಾಪದೊಳಗೆ ನೀವು ಭಾಗಿಯಾಗ್ತೀರೇನು ಅಂತ ಕೇಳಿದ. ಅವರಂದರು, ಪುಣ್ಯ ಇತ್ತಂದ್ರೆ ನಾವು ಬರ್ತಿದ್ದೀವಿ, ಇದು ಪಾಪದ ಕೇಸ್ ಐತಿ, ಇದು ನಿನ್ನ ಹೆಗಲಿಗೆನ ಅಂದ್ರೆ ನಾವು ಯಾರೂ ಇದ್ರಾಗ ಭಾಗಿಯಾಗೋದಿಲ್ಲ. ಹೆಂಡತಿ ಅರ್ಧಾಂಗಿ ಅಂತ ಕರೀತಾರ, ಧರ್ಮಪತ್ನಿ ಅಂತ ಕರೀತಾರ. ಅವ್ರು ಹೇಳಿದರು, ನಿಂದ ನಿನಗೆ ಅದು ನಮಗೇನು ಸಂಬಂಧ ಇಲ್ಲ, ನಿನ್ನ ಕರ್ತವ್ಯ ಇತ್ತದು. ನೀ ಕೈ ಹಿಡ್ದಿದೆ ಅಂದ ಬಳಿಕ ನಮ್ಮ ಹೊಟ್ಟೆ ತುಂಬಿಸೋ ಕೆಲಸ ನಿನ್ನ ಜವಾಬ್ದಾರಿ. ನಾವ್ಯಾಕೆ ಆ ಪಾಪದೊಳಗೆ ಭಾಗಿಯಾಗಬೇಕು ಅಂದ್ರೆ ಅವರು. ಮಕ್ಕಳಿಗೆ ಕೇಳಿದ್ರೆ ಮಕ್ಕಳು, ಅಪ್ಪ ನಿನ್ನ ಜವಾಬ್ದಾರಿ ಅದು, ನಮಗ್ಯಾಕೆ ಈ ಪಾಪ ಅಂದರು. ಎಲ್ಲರೂ ಬಿಟ್ಟು ಅವಾಗ ಅವಾಗ ಮನಸ್ಸಿಗೆ ಹತ್ತು ಆ ಮಾತು. ಮನಸ್ಸಿಗೆ ಹತ್ತಿದ ಕೂಡಲೇ ಅವ ಅಂದ, ಇನ್ನು ಬದಲಾಗಬೇಕು ಅಂದವ. ಅಲ್ಲಿ ತನಕ ಬೇಕಾದಷ್ಟು ಮಂದಿ ಹೇಳಿದ್ರು, ಪಾಪದ ಕೆಲಸ ಮಾಡಬೇಡ ಅಂತ ಹೇಳಿದ್ರು, ಕೇಳಿದ್ದಿಲ್ಲ ನಾವು. ಯಾವಾಗ ಅವನು ಮನಸ್ಸಿಗೆನ ಅನಿಸ್ತಲ್ಲ, ಇನ್ನು ನಾನು ಪಾಪದ ಕೆಲಸ ಮಾಡಿದ್ರೆ ಅದರದ್ದು ಸಂಪೂರ್ಣ ಫಲವನ್ನು ನಾನೇ ಅನುಭವಿಸಬೇಕಾಗ್ತದಂತ ಯಾವಾಗ ಅನಿಸ್ತು, ಅವಾಗ ಆ ಕ್ಷಣದಿಂದ ಕೊಡ್ಲಿ ಕೆಳಗೋಗದ, ಹಗ್ಗ ಕೆಳಗೋಗದ, ಎಲ್ಲವನ್ನು ಒಗೆದು ಹೋಗಿ ಓಡ್ಕೋತ ಹೋಗಿ ನಾರದ ಮಹರ್ಷಿಗಳ ಹಗ್ಗವನ್ನು ಬಿಚ್ಚಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ಪಾಪ ಪರಿಹಾರ ಆಗಬೇಕಂದ್ರೆ ಏನು ಮಾಡಬೇಕು, ಉಪಾಯಗಳನ್ನು ಹೇಳ್ರಿ ಅಂತ ಕೇಳಿದ. ಇದೇನು ಸ್ವಭಾವ ಪರಿವರ್ತನ, ಬದಲಾಗಬೇಕಂತ ಅವಾಗ ಅನಿಸ್ತು, ಬದಲಾಗ್ಲಕ್ಕೆ ಚಾಲೂ ಮಾಡಿದ. ಯಾರಿಂದ ಬದಲಾದ? ಯಾರಿಂದಲೂ ಅಲ್ಲ, ತನ್ನಿಂದ ತಾನೇ. ಅವಾಗ ಅನಿಸ್ತು ಒಂದು ಸಂದರ್ಭಕ್ಕೆ, ಅವಾಗ ಬದಲಾಗ್ಲಕ್ಕೆ ಚಾಲೂ ಮಾಡಿದ. ಮುಂದೆ ಆದಿಕವಿ ಮಹರ್ಷಿ ವಾಲ್ಮೀಕಿಯಾದ. ಎದರಿಂದ? ಸ್ವಭಾವ ಪರಿವರ್ತನ, ತಾನೇ ಬದಲಾಗಬೇಕಂತ ಅವಾಗ ಅನಿಸ್ತು. ಮತ್ತು ಅಲ್ಲೇ ದುರ್ಯೋಧನನು ಇದ್ದ ದ್ವಾಪರ ಯುಗದಲ್ಲಿ. ಎಲ್ಲರೂ ಹೇಳ್ರು ಕೇಳಲಿಲ್ಲ ನಾವು. ಯಾಕೆ? ಅವನ ಸ್ವಭಾವ ಅದು ಬದಲಾಗಬಾರದು ಅಂತ ಅವಾಗಿತ್ತು, ಆಗಲಿಲ್ಲ. ನಾವು ಹಂಗೆ ಸತ್ತು ಹೋದನೇ ಹೊರತು ಬದಲಾಗಲಿಲ್ಲ. ಅವರ ಅಪ್ಪ ಧೃತರಾಷ್ಟ್ರ ಹೇಳಿದ, ಬದಲಾಗಲಿಲ್ಲ. ಗಾಂಧಾರಿ ಹೇಳಿದ್ಲು, ಬದಲಾಗಲಿಲ್ಲ. ಪಿತಾಮಹ ಅವರ ಅಜ್ಜ ಭೀಷ್ಮಾಚಾರ್ಯ ಹೇಳ್ದ, ಬದಲಾಗಲಿಲ್ಲ. ಅವರ ಬಿಲ್ವಿದ್ಯಾ ಗುರು ದ್ರೋಣಾಚಾರ್ಯ ಹೇಳ್ದ, ಬದಲಾಗಲಿಲ್ಲ. ಕುಲಗುರು ಕೃಪಾಚಾರ್ಯ ಹೇಳ್ದ, ಬದಲಾಗಲಿಲ್ಲ. ಅಷ್ಟೇ ಅಲ್ಲದೆ ಸ್ವತಃ ಕೃಷ್ಣ ಪರಮಾತ್ಮನೇ ಬಂದು ಬದಲಾಗಪ್ಪ ಅಂತ ಹೇಳಿದ್ರು, ಬದಲಾಗಲಿಲ್ಲ. ಇದು ದುರ್ಯೋಧನನ ಸ್ವಭಾವ, ಬದಲಾಗಲಿಲ್ಲ. ನಾವು ಎನಿಸು ಕಾಲ ಕಲ್ಲು ನೀರೊಳಗಿರ್ದಡೇನು ನೆನೆದು ಮೃದುವಾಗಬಲ್ಲುದೇ. ಹೌದಪ್ಪ, 1,000,000 ವರ್ಷದಿಂದ ಒಂದು ಕಲ್ಲ ಸಮುದ್ರದೊಳಗೈತೆ ಅಂದ್ರೆ ನೆನದ ನೀರಿನ ಜೋಡಿ ನೀರಾಗಿ ಹೋಗೈತೇನದು? ನೆನದ ಮೃದುವಾಗಿ ಹೋಗೈತೇನು? ಮತ್ತಿನ ಹೆಂಗೈತೋ ಹಂಗೆ ಕಲ್ಲೈತೆ ಹೊರತು ಬದಲಾಗಿಲ್ಲಲ್ಲ. ಹಂಗೆ ಕೆಲವೊಂದಿಷ್ಟು ವ್ಯಕ್ತಿಗಳು ಬದಲಾಗುವುದಿಲ್ಲ. ಅವರು ಯಾಕೆ ಬದಲಾಗುವುದಿಲ್ಲ ಅಂದ್ರೆ ಅವರಿಗೆ ಬದಲಾಗಬೇಕು ಅಂತ ಅನಿಸಂಗಿಲ್ಲ, ಅದಕ್ಕೆ ಬದಲಾಗಂಗಿಲ್ಲ. ಅವರು ಹೊರಗಿನವ್ರು ನಾವು ನೀವು ಯಾವ ಲೆಕ್ಕ? ಮಂದಿದ ಬಿಡೋನು ಸುದ್ದಿ, ನಂಬದು ನಾವರೇ ಬದಲಾಗಿದ್ದೀವ. ನಂಬದು ನಾವು ಬದಲಾಗಬೇಕು. ಅದು ಬದಲು ಮಾಡುವಂಥ ಸಾಮರ್ಥ್ಯ ಯಾವುದರಲ್ಲಿ ಅದ ಅಂದ್ರೆ ಪ್ರಾಪಂಚಿಕ ಜ್ಞಾನದಲ್ಲಿ ಇಲ್ಲ, ಪಾರಮಾರ್ಥಿಕ ಜ್ಞಾನದಲ್ಲಿ ಅದ. ಪುರಂದರದಾಸರ ಕಥೆಯನ್ನು ಎಲ್ಲರೂ ಕೇಳಿರಿ. ಅವರು ಮೊದಲ ಬಹಳ ದೊಡ್ಡ ಒಬ್ಬ ಶೇಡ್ಜಿ ಇದ್ದರು, ಬಹಳ ದೊಡ್ಡ ವ್ಯಾಪಾರಿ. ಅವರಿಗೆ ಒಟ್ಟು ಒಂದು ಪೈಸಾ ಸಹಿತ ಕೊಟ್ಟು ಗೊತ್ತಿರಲಿಲ್ಲ. ಒಂದು ಪ್ರಸಂಗ ಬತ್ತು. ಆ ಪ್ರಸಂಗದಲ್ಲಿ ಬದಲಾದರವರು. ಬದಲಾಗಿ ಮುಂದೆ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಇಡೀ ಮನೆಮಾರು ಅಂಗಡಿ ಎಲ್ಲವನ್ನೇ ಬಿಟ್ಟು ಕೃಷ್ಣನ ಸೇವೆಯನ್ನು ಮಾಡುತ್ತಾ ದಾಸರಾಗಿ ಹೊರಟು ಹೋದರು. ಇದೇನು ಸ್ವಭಾವ ಪರಿವರ್ತನ ಅವರಿಗೆ ಅನಿಸ್ತು. ಯಾರೇ ಹೇಳ್ರೆ ಬದಲಾಗ್ತಾರೇನು ಯಾರಾದರೂ? ಇಲ್ಲ, ಅವರಿಗೆ ಅನಿಸ್ಬೇಕು. ಹಂಗೆ ನಮ್ಮ ಸ್ವಭಾವ ಪರಿವರ್ತನ ಆದ್ರೆ ನಮಗೆ ದೇವರ ದರ್ಶನ ಆಗ್ತದೆ. ಆ ಶಕ್ತಿ ಎದರಲ್ಲದ ಅಂದ್ರೆ ಪ್ರಾಪಂಚಿಕ ಜ್ಞಾನದಲ್ಲಿ ಆ ಶಕ್ತಿ ಇಲ್ಲ, ಪಾರಮಾರ್ಥಿಕ ಜ್ಞಾನದಲ್ಲಿ ಆ ಶಕ್ತಿ ಅದ. ನಮ್ಮನ್ನು ಬದಲು ಮಾಡೋದು ಯಾವುದು?
ಇನ್ನೂ ಒಂದು ಬಿಟ್ಟು 10 ಹೊಲ ಗಳಿಸ್ಪ ಅಂತ ಹೇಳಿದ್ರೆ ಅವ ಎಂದರೆ ದಾನಿ ಆಗ್ಲಕ್ಕೆ ಸಾಧ್ಯದ ಏನು? ಗಳಿಸು ಆದ್ರೆ ದಾನ ಮಾಡು ಅಂತ ಹೇಳುವಂಥದ್ದು ಅಧ್ಯಾತ್ಮ ಜ್ಞಾನ. ದಾನ ಮಾಡು ಆದ್ರೆ ಅದಕ್ಕಿಂತ ದ್ವಾಡದು ಯಾವುದೈತಿ ಅಂದ್ರೆ ನಿನ್ನನ್ನೇ ನೀನು ತಿಳಿದುಕೊಳ್ಳು ದ್ವಾಡದಪ್ಪ ಅಂತೇನು ಹೇಳ್ತೈತಲ್ಲ ಪಾರಮಾರ್ಥಿಕ ಜ್ಞಾನ, ಅದು ದ್ವಾಡದು. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್. ಕುಡಿಲಕ್ಕೆ ಚಾಲೂ ಮಾಡಿದ ಅಂದ್ರೆ ಅವನು ಬಿಡಿಸೋರು ಯಾರು? ಅವನೇ ಬಿಡಬೇಕು, ಅವನ ಹಿಡಿಬೇಕು. ಹಂಗೆ ನಾವ ಉದ್ಧಾರ ಆಗ್ಬೇಕು, ನಾವ ಹಾಳಾಗ್ಬೇಕು. ನಮ್ಮನ್ನು ಯಾರೋ ಹಾಳು ಮಾಡ್ಯಾರ ಅನ್ಲಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಹೆಂಗೈತಿ ಅಂದ್ರೆ ಇಲ್ಲಿ ಯಾರ ಮೇಲೆ ಯಾರೂ ಜವಾಬ್ದಾರಿ ಇಲ್ಲ, ನಮ್ಮ ಜವಾಬ್ದಾರಿ ನಮ್ಮ ಮೇಲನ ಐತಿ. ತಿಳುವಳಿಕೆ ಬರುತ್ತಕ್ಕ ಅಷ್ಟ ಅವ್ವ ಅಪ್ಪನ ಜವಾಬ್ದಾರಿ. ತಿಳುವಳಿಕೆ ಬಂದ ಮೇಲೆ ನಮ್ಮ ಕಾಲ ಮೇಲೆ ನಾವು ತಪ್ಪು ಮಾಡಿದ್ರು ನಮಗೆ ಶಿಕ್ಷೆ, ನಾವು ಚಲೋ ಮಾಡ್ರೆ ನಮಗೆ ಲಾಭ. ಆದ್ದರಿಂದ ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಹೊರಟಂತಹ ಮನುಷ್ಯ ಮಾಡಬೇಕಾದ ಮೊದಲನೇ ಕೆಲಸ ಅಂದ್ರೆ ಅವನ ಸ್ವಭಾವ ಬದಲಾಗಬೇಕು. ಹೆಂಗೆ ಬದಲಾಗಬೇಕು? ಅವನು ಸುಳ್ಳು ಹೇಳ್ತಿದ್ದ ಅಂದ್ರೆ ಬದಲಾಗಬೇಕು. ಯಾರು ಹೇಳ್ತಾರತ್ತಲ್ಲ ಅವಾಗ ಅನಿಸ್ಬೇಕು. ಅವ ಕೆಟ್ಟ ಕೆಲಸ ಮಾಡ್ತಿದ್ದ ಅಂದ್ರೆ ಬದಲಾಗಬೇಕು. ಅವ ಜಗತ್ತಿಗೆ ಅಹಿತವಾದ ಕೆಲಸ ಮಾಡ್ತಿದ್ದ ಅಂದ್ರೆ ಬದಲಾಗಬೇಕು. ಅವನಿಂದ ಈ ಲೋಕಕ್ಕೆ ತೊಂದರೆ ಆಗ್ತಿತ್ತು ಅಂದ್ರೆ ಅವೆಲ್ಲವುಗಳನ್ನು ಅವ ತಿದ್ದುಕೋಬೇಕು. ಅವಾಗ ಏನಾಗ್ತದಂದ್ರೆ ನಮಗೆ ಪರಮಾತ್ಮನ ಹಾದಿ ಸಿಗ್ತದ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅನ್ನುವ ಸಾಕ್ಷಾತ್ಕಾರ ಆಗ್ತದೆ. ಭಾಳ ದಿವಸ ಹಿಡಿತಾವತ್ತು, ಹಿಂಗೇನಲ್ಲ. ಈಗ ರಾಕೆಟ್ ಇರ್ತದೆ, ಅದು ಎಷ್ಟು ದಿವಸ ಹೋಗಿ ಜತ್ತಿಗೆ ಮುಟ್ತದ? ಎಷ್ಟು ತಾಸಿಗೆ ಹೋಗಿ ಜತ್ತಿಗೆ ಮುಟ್ತದ? ಏನೂ ಸಂಬಂಧ ಇಲ್ಲ. ಅದಕ್ಕೆ ಕೆಲವು ಸೆಕೆಂಡ್ಗಳಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ಆಕಾಶದ ಎತ್ತರಕ್ಕೆ ಹಾರಿ ಹೋಗ್ತದೆ ರಾಕೆಟ್. ಹಂಗೆ ನಾವು ಬದಲಾಗಲೇಬೇಕು ಅಂತ ಮನಸ್ಸನ್ನು ಮಾಡಿದೀವಿ ಅಂದ್ರೆ ಎಷ್ಟು ಪ್ರಬಲವಾಗಿ ಪ್ರಚಂಡವಾಗಿ ಸಂಕಲ್ಪ ಮಾಡ್ತೀವಲ್ಲ ಅಷ್ಟು ಬೇಗನೆ ಬದಲಾಗ್ತೀವಿ. ಹೊರಗಿನವ್ರು ಏನು ಮಾಡ್ರೆ ಏನಾಗೋದಿಲ್ಲ, ನಾವು ಮಾಡಬೇಕು. ನಾ ಬದಲಾಗಲೇಬೇಕು, ನಾನು ದಿನಂಪ್ರತಿಯಾಗಿ ಇಷ್ಟು ಜಪ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದ ಅಂದ್ರೆ ಅವ ಒಬ್ಬ ತಪಸ್ವಿ ಆಗ್ತಾನೆ. ನಾನು ದಿನಂಪ್ರತಿಯಾಗಿ ಎಷ್ಟೇ ಕೆಲಸ ಇದ್ದರೂ ಧ್ಯಾನವನ್ನು ಬಿಡಬಾರದು ಅಂದ್ರೆ ಅವ ಒಬ್ಬ ಯೋಗಿ ಆಗ್ತಾನೆ. ನಾನು ಇವತ್ತು ಎಷ್ಟ ಇದ್ದರೂ ಒಂದು ತುತ್ತು ಇನ್ನೊಬ್ಬರಿಗೆ ಉಣಿಸಬೇಕು ಅಂದ್ರೆ ಅವನೊಬ್ಬ ಶ್ರೇಷ್ಠ ಕರ್ಮಯೋಗಿ ಆಗ್ತಾನೆ. ನಾನಿವತ್ತು ಎಷ್ಟಿದ್ದರೂ ಒಂದು ಹೊಸ ಮಾತನ್ನು ಕಲಿಯಲೇಬೇಕು, ತಿಳ್ಕೊಳ್ಳಬೇಕು ಅಂದ್ರೆ ಅವ ಒಬ್ಬ ಜ್ಞಾನಯೋಗಿ ಆಗ್ತಾನ. ಈ ಜಗತ್ತಿನಲ್ಲಿ ಏನೈತ್ಲ ಎಲ್ಲವೂ ದೇವರದ ಐತಿ ಅಂತ ತಿಳ್ಕೊಂಡ ಅಂದ್ರೆ ಅವ ಪೂರ್ಣ ಯೋಗಿ ಆಗ್ತಾನ, ಸರ್ವಜ್ಞನಾಗ್ತಾನ. ಹೀಗಾಗಿ ನಮ್ಮ ದಾರಿ ಯಾವಾಗಲೂ ಸ್ವತಃ ಪರಿವರ್ತನೆ ಆಗುವುದರ ಕಡೆಗೆ ಇರಬೇಕೇ ಹೊರತು ಜಗತ್ತು ಬದಲು ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಜಗತ್ತು ಸೃಷ್ಟಿ ಮಾಡಿದವ ಅವ ಗುತ್ತಿಗೆ ಹಿಡ್ದಾನ ಅದನ್ನು, ನಾವಲ್ಲ. ಜಗತ್ತು ತಯಾರು ಮಾಡಿದವ ಯಾರು? ಮಳಿನ ಬರವಲ್ದ್ರಿ, ಮಳೆ ಬರವಲ್ದು. ಈ ಜಗತ್ತು ಸೃಷ್ಟಿ ಮಾಡಿದವ ಚಿಂತೆ ಐತ್ಲೆ ಅದರದ್ದು. ನಾವ ಸುದ್ದಿಲ್ಲ, ಮತ್ತು ಅವಾಗ ಹೇಳತ್ತಿದ್ವಿ ದೇವ್ರು ಸುಮಾರು ಭಾಳದಾನ, ಯಾಕೋ ಈ ವರ್ಷ ಮಳೆಗಾಲ ಕಡಿಮೆ ಮಾಡ್ಯಾನ. ಅವ ದೇವ್ರಂದ ಹೋದ ವರ್ಷ ಎಲ್ಲ ಚಲೋ ಮಳೆ ಕೊಟ್ಟಿದ್ನಿ, ಏನೇನ್ರೇ ಮಾಡ್ರಿ ಅದಕ್ಕೆ ಈ ವರ್ಷ ತುಸು ಮಳೆ ಕಡಿಮೆ. ಗಿಡ ಅದು ಹಚ್ಚಲಿಲ್ಲ ಅಂದ್ರೆ ಮುಂದಿನ ವರ್ಷ ಇದಕ್ಕಿಂತ ಕಡಿಮೆ. ಅದಕ್ಕೆ ನಾವು ದೇವರಿಗೆ ಬೈಯುವುದಕ್ಕಿಂತಲೂ ಅವ ವಿಶ್ವವನ್ನು ಸಂಭಾಳಿಸ್ಲಿಕ್ಕೆ ಹೊಂಟಾನ. ದೇವರು ಸೃಷ್ಟಿ ಮಾಡ್ಯಾನ, ಅವನ ಹೆಗಲಿಗೆ ಅದೈತಿ. ನಮ್ಮದು ನಾವು ತಿದ್ದುಕೊಂಡು ಹೋಗ್ಬೇಕು, ನಮ್ಮದು ನಾವು ಬದಲಾಗಬೇಕು. ಅದು ನಮ್ಮ ಹೆಂಗೆ ಹೋಮ್ವರ್ಕ್ ಅಂತ ಕೊಡ್ತಾರೆ ಮಕ್ಕಳಿಗೆ ಶಾಲ್ಯಾಗ, ಮನೆಗೆ ಹೋದ ಬಳಿಕ ಇಟ್ಟು ಅಭ್ಯಾಸ ಮಾಡ್ಕೊಂಬರಿಪ್ಪ ಅಂತ ಕೊಡ್ತಾರೆ. ಹಂಗೆ ನಮ್ಮ ಹೋಮ್ವರ್ಕ್ ಯಾವುದು ಅಂದ್ರೆ ನಾವ ಬದಲಾಗುವುದೇ ನಮ್ಮ ಹೋಮ್ವರ್ಕ್. ಇದೇನು ಹೊರಗೆ ಬರೆಯೋದಲ್ಲ, ಹೊರಗೆ ಓದೋದಲ್ಲ, ಏನೂ ಅಲ್ಲ. ಇದು ನಮ್ಮ ಸ್ವಭಾವ ಪರಿವರ್ತನೆ. ಅದು ಶೀಘ್ರದಲ್ಲಿ ಯಾವಾಗ ಆಗ್ತದೆ ಅಂದ್ರೆ ಒಂದು ದೈವಿ ಕೃಪೆಯಿಂದ, ಒಂದು ಗುರು ಕೃಪೆಯಿಂದ ಬಹಳ ಬೇಗನೆ ಸ್ವಭಾವ ಪರಿವರ್ತನೆ ಆಗ್ತದೆ. ಸ್ವಭಾವ
ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಚಾಲೂ ಮಾಡು, ಬೇಗನೆ ನಿನ್ನ ಸ್ವಭಾವ ಬದಲಾಗಿ ಬಿಡ್ತದೆ. ಅಷ್ಟೇ ಅಲ್ಲದೆ ಗುರುವಿನ ಧ್ಯಾನವನ್ನು ಮಾಡು, ಗುರುವಿನ ಉಪದೇಶವನ್ನು ಕೇಳು, ನಿನ್ನ ಸ್ವಭಾವ ಬದಲಾಗಿ ಹೋಗ್ತದೆ. ಈಗ ಒಂದು ಮಷರಿ ಬೆತ್ತಿರ್ತದೆ, ಮಷಿ ಎರಿವಿ, ಅದನ್ನು ಹಂಗೆ ನೋಡ್ರಿ ಇದು ಎಂದು ಸ್ವಚ್ಛ ಆಕತ್ತೋ ಏನೋ ಅನ್ನಿಸ್ತೈತಿ. ಅದನ್ನು ಒಂದು 4 ದಿವಸ ಸುಮ್ಮನೆ ನೀರಾಗ ಹರಿ ನೀರಾಗ ಒಗೆದು ಬಿಡ್ರಿ ನೀವು, ಒಂದು ಕಲ್ಲಿಟ್ಟು 4 ದಿವಸನಾಗ ಎಷ್ಟೋ ಅದ್ರ ಹೊಲಸು ಹೋಗಿರ್ತದೆ. ಆಗ ಹೋಗಿ ಹೋಗಿ ಕೊನೆಗೆ ಒಂದು ದಿವಸ ಅದು ಬೆಳ್ಳಗಾಗ್ತೈತಿ. ಮಷರಿ ಬಿ ಸಹಿತ ಬೆಳ್ಳಗಾಗ್ತೈತಿ. ನಾವು ಮಷರಿ ಬಗ್ಗೆ ಇದೀವನ್ ಮತ್ತು ಅದು ಬದಲಾಗ್ತೈತಿ ಅಂದ್ರೆ ನಾವು ಬದಲಾಗೋದಿಲ್ಲ. ಒಂದು ನಾಯಿ ಅದಕ್ಕೆ ಸರಿಯಾಗಿ ಟ್ರೈನಿಂಗ್ ಕೊಟ್ರೆ ಮಿಲ್ಟ್ರಿ ಆಫೀಸರ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ತೋರಿಸ್ತೈತಿ. ಅದು ಬಾಂಬೆ ಎಲ್ಲೈತಿ ಏನೋ ಯಾರೇ ಬರೋರು, ದೊಡ್ಡ ದೊಡ್ಡ ಮಿನಿಸ್ಟ್ರ್ ಬರೋರು ಇದ್ರೆ ನಾಯಿನ ತೊಗೊಂಬರ್ತಾರೆ ಮೊದಲು ಅವರು. ನಾಯಿ ಬಾದೈತತ್ ನಾವು ಹೇಳ್ತೀವಿ, ನಾಯಿ ಏನು ಕೆಲಸ ಮಾಡ್ತೈತೆ ಅದು ನಮಗೆ ಬರಂಗಿಲ್ಲ. ಟ್ರೈನಿಂಗ್ ಕೊಟ್ರೆ ಯಾವ ಬೇಕಾದಟ್ಟು ಕೆಲಸ ಮಾಡ್ತಾವೆ. ಹಂಗೆ ನಾವೇನು ಅಂಥ ದೊಡ್ಡ ದೊಡ್ಡ ಕೆಲಸನೇ ಬೇಡ, ನಮ್ಮನ್ನು ನಾವು ತೆಗೆದುಕೊಂಡು ಉದ್ಧಾರ ಆಗಿ ಹೋದ್ರೆ ಸಾಕಾಗೈತಿ ಈ ಜಗತ್ತಿನೊಳಗೆ. ಒಬ್ಬ ಪಾಪಿ ಕಡಿಮೆ ಆಗ್ಬೇಕು. ಯಾರಾಗ್ಬೇಕವ ಆ ಪಾಪಿ? ಯಾರು? ನಾವ. ಯಾರೋ ಒಬ್ಬ ಹೊರಗದನತ್ ನಾವು ನೋಡ್ತೀವಿ, ಹೊರಗೆಲ್ಲ ಪಾಪಿ, ನಾವ ಪಾಪಿಗಳು. ಹೊರಗೆ ಎಲ್ಲೋ ಒಬ್ಬ ಕುಡುಕದಾನಂತಲ್ಲ, ನಾವ ಕುಡುಕರು. ಹೊರಗೆ ಎಲ್ಲೋ ಒಬ್ಬ ದುಷ್ಟ ಮನುಷ್ಯ ಅದಾನಂತಲ್ಲ, ನಾವೇ. ಮಂದಿಗೆ ಬಟ್ಟು ಮಾಡಿದ್ರೆ ಹೊರಗೆ ಒಂದೈತಿ, ನಮ್ಮ ಕಡೆ 4 ಅದಾವು. ನಾವೇನು ತಿಳ್ಕೊತೀವಿ, ನಾವು ಭಾಳ ಶುದ್ಧ ಇದೀವಿ, ಅದಕ್ಕೆ ಮಂದಿ ಕಡೆ ಬಟ್ಟು ಮಾಡ್ಲತ್ತಿದ್ದೀವಿ. ಮಂದಿ ಕಡೆ ಬಟ್ಟು ಮಾಡುವ ಅವಶ್ಯಕತೆನೇ ಇಲ್ಲ. ನಾವು ಬದಲಾಗಿ ಹೋಗಬೇಕು. ನಾವು ಬದಲಾದೀವಿ ಅಂದ್ರೆ ಪ್ರತ್ಯಕ್ಷ ದೇವರ ದರ್ಶನ. ಮತ್ತು ಈ ಜೀವನದಲ್ಲಿ ನೀವು ಕೋಟ್ಯಾಧೀಶ್ವರಾಗಬಹುದು, ವಿದ್ಯಾವಂತರಾಗಬಹುದು, ನೀವು ದೊಡ್ಡ ಅಧಿಕಾರವನ್ನು ಏರಬಹುದು, ನಿಮ್ಮ ಹಿಂದೆ ಜನಬಲ ಇರಬಹುದು, ಏನಿದ್ದರೂ ಕೂಡ ದೇವದರ್ಶನವಾಗದೇ ಹೋಯಿತು ಅಂದರೆ ಇಡೀ ಜೀವನವೇ ನಿಷ್ಫಲ, ನಿಷ್ಪ್ರಯೋಜಕ. ಸ್ವಭಾವ ಎದಕ್ಕೆ ಬದಲಾಗಬೇಕು ಅಂದ್ರೆ ಆ ಉದ್ದೇಶಕ್ಕಾಗಿ ಸ್ವಭಾವ ಬದಲಾಗಬೇಕು. ಆ ರೀತಿಯಾಗಿ ನಮ್ಮಲ್ಲಿ ಸ್ವಭಾವ ಪರಿವರ್ತನೆಯ ಅದ್ವಿತೀಯ ಶಕ್ತಿಯನ್ನು ಗುರುದೇವರು ಕರುಣಿಸಲಿ ಅಂಥೇಳಿ ಪ್ರಾರ್ಥಿಸಿ 2 ಮಾತುಗಳಿಗೆ ವಿರಾಮ.